ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. 16ನೇ ಪದ್ಯ. ಚೇತನಾಂತರ್ಯಾಮಿ ಲಕ್ಷ್ಮೀನಾಥ ಕರ್ಮಗಳನುಸರಿಸಿ ಜನಿತೋಥ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ ಎಮ್ಮೊಡನೆ ಜಾತನಾಗುವ ಜನ್ಮರಹಿತ ಕೂತಿ ನಂದನ ಭಕುತರಿಂದ ಹೂತನಾಗಿ ಮನೋರಥವ ಬೇಡಿಸಿ ಕುಳದಲೀವ. ಚೇತನಾಂತರ್ಯಾಮಿ, ಸರ್ವ ಜೀವರ ಅಂತರ್ಯಾಮಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಲಕ್ಷ್ಮಿಯ ಜೊತೆಗೆ ಕರ್ಮಗಳನುಸರಿಸಿ ಆಯಾ ಜೀವರು ಮಾಡಿರುವಂತಹ ಅನಾದಿ ಕರ್ಮಗಳೇನಿದೆ ಅದಕ್ಕನುಸಾರವಾಗಿ ಜನಿತೋಥ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ ನಮ್ಮೊಡನೆ ಹುಟ್ಟುತ್ತಾನಂತವನು. ಯಾವನಿಗೆ ಜನನ ಗಿರಣ ಇತ್ಯಾದಿ ಇಲ್ಲವೋ ನಮ್ಮ ಜೊತೆಗೆ ಪರಮಾತ್ಮ ಆಯಾ ಜೀವಿಗಳ ಜೊತೆಗೆ ಆಯಾ ಜೀವಿಗಳ ಕರ್ಮಕ್ಕನುಸಾರವಾಗಿ ಕರ್ಮ ಯೋಗ್ಯತೆ ಅನಾದಿ ಕರ್ಮ ಅನಾದಿ ಯೋಗ್ಯತೆಗೆ ಅನುಸಾರವಾಗಿ ಇವರೇ ತಂದೆ ಆಗಬೇಕು, ಇವರೇ ತಾಯಿ ಆಗಬೇಕು, ಇದೆಲ್ಲ ಲೆಕ್ಕ ಇದೆ ಪರಮಾತ್ಮ. ಅದು ಆ ರೀತಿಯಾಗಿ ಪರಮಾತ್ಮ ಅಲ್ಲಿ ಹುಟ್ಟಿಸಿ ನಮ್ಮೊಡನೆ ಜಾತನಾಗುವ ಜನ್ಮರಹಿತ. ಅವನು ಬರಬೇಕಾದ್ರೆ ನಾವು ಅವನಿಲ್ಲದೆ ನಮ್ಮ ಅಸ್ತಿತ್ವವೇ ಇಲ್ಲ. ಅದರಿಂದ ನಮ್ಮೊಡನೆ ಅವನು ಹುಟ್ಟುತ್ತಾನಂತೆ, ಜನ್ಮರಹಿತನಾಗಿರುವಂತಹ ಪರಮಾತ್ಮ. ನೋಡ್ರಿ, ಅದನ್ನು ಹೇಳ್ತಾರೆ, ಸತ್ಯ ಸಂಕಲ್ಪನಾಗಿರುವಂತಹ ಪರಮಾತ್ಮ ತನ್ನ ಒಂದೂ ಸಂಕಲ್ಪವನ್ನು ಮೀರಿದಂತೆ ತಾನು ಜನ್ಮರಹಿತನಾಗಿದ್ದರೂ ನಮ್ಮ ಸ್ಥೂಲ ದೇಹದ ಜೊತೆಗೆ ತಾನು ಪ್ರಾದುರ್ಭೂತನಾಗುವ. ಜೀವರ ಸ್ಥೂಲ ಶರೀರದ ಅಂಗ ಉಪಾಂಗ ಎಲ್ಲದರಲ್ಲಿಯೂ ಪರಮಾತ್ಮ ರಚನೆ ಮಾಡಿದವನು ಅವನೇ. ಎಲ್ಲ ಕಾಲದಲ್ಲಿ ಅಲ್ಲೆಲ್ಲ ಇದ್ದು ಕೆಲಸವನ್ನು ಮಾಡ್ತಾ ಇರೋನು ಅವನೇ. ಆಕೂತಿ ನಂದನ ಅಂತ ಹೇಳ್ತಾ ಇದ್ದಾರೆ. ಆಕೂತಿಯ ಮಗನಾಗಿರುವಂತಹ ಯಜ್ಞನಾಮಕ ಪರಮಾತ್ಮ ಭಕ್ತರಿಂದ ಆಹೂತನಾಗಿ ಭಕ್ತರು ಮಾಡಿದಂತಹ ಕರ್ಮಗಳನ್ನು, ಅದಕ್ಕೆ ಮಾಡುವ ಪ್ರತಿಯೊಂದು ಕರ್ಮವೂ ಪರಮಾತ್ಮ ಇದು ಯಜ್ಞ ಅಂತ ಹೇಳಿ ಮಾಡಬೇಕು, ಅವನ ಪೂಜೆ ಅಂತ ಹೇಳಿ ಮಾಡಬೇಕು. ಪ್ರತಿಯೊಂದು ನನ್ನ ಅಸ್ತಿತ್ವಕ್ಕೆ ಮೂಲ ಕಾರಣ ಅವನೇ. ನಾನು ಮಾಡುವ ಪ್ರತಿಯೊಂದು ಕ್ರಿಯೆ ಕಾರಣ ಅವನೇ. ಅವನು ಮಾಡಿಸ್ತಾ ಇದ್ದೇನೆ ಅಂತ ನನ್ನ ಆಟ ನಡೀತಾ ಇದೆ. ಆದ್ದರಿಂದ ಪ್ರತಿ ಕ್ಷಣಕ್ಕೂ ನಾನು ಮಾಡುವಂತಹ ಪ್ರತಿಯೊಂದು ಕರ್ಮ ಯಜ್ಞ ಅಂತ ಹೇಳಿ ಪರಮಾತ್ಮನಿಗೆ ಮಾತಾಡ್ತಾ ಇದ್ದೇನೆ. ಅದು ನಿನ್ನ ಯಜ್ಞ. ಅದರಿಂದ ಮನಸ್ಸಿಗೆ ಬಂದು ಹರಟೆ ಹೊಡೆಯೋದಲ್ಲ. ಪ್ರತಿಯೊಂದು ಮಾತು ಅವನ ಸ್ಮರಣೆ ಆಗಬೇಕು, ಅವನ ಕೀರ್ತನೆ ಆಗಬೇಕು. ಆಹೂತನಾಗಿ ಮಾಡಿದಂತಹ ಪ್ರತಿಯೊಂದು ಕರ್ಮವನ್ನು ಪರಮಾತ್ಮ ನಿನಗೆ ಅರ್ಪಣೆ ಎಂದರೆ ಅದನ್ನು ಸ್ವೀಕಾರ ಮಾಡಿ ಮನೋರಥವ ಬೇಡಿಸಿಕೊಳ್ಳದಲೇ ಇವ. ಭಕ್ತರು ಬೇಡಬೇಕಾಗಿದ್ದೇ ಇಲ್ಲ. ಹೇಗೆ ಕೂಸು ತಾಯಿಯನ್ನು ಬೇಡ್ತದೇನೋ, ನನಗೀಗ ಅದು ಕೊಡು, ನನಗೆ ಇದು ಕೊಡು ಅಂತ ತಾಯಿ ಹೇಗೆ ಆ ಕೂಸಿಗೆ ಏನು ಬೇಕು ಎಲ್ಲವನ್ನು ತಾನೇ ಮಾಡ್ತಾಳೋ ಇಲ್ಲೋ, ಹಾಗೆ ಜಗತ್ತಿಗೆ ತಂದೆಯಾಗಿರುವಂತಹ ಸ್ವಾಮಿಯಾಗಿರುವಂತಹ ಪರಮಾತ್ಮನ ಏನು ಬೇಡ ಬೇಡದಲ್ಲೇ ಕೊಡುವ, ಎಲ್ಲ ಕೊಡ್ತಾನೆ. ನಿನ್ನ ಅಭಿಷ್ಟಗಳನ್ನ ಪೂರ್ತಿ ಮಾಡ್ತಾನೆ. ಬೇಡಿಸಿಕೊಳ್ಳದಲೇ ಇವ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಸ್ಥೂಲ ಶರೀರ ಮನುಷ್ಯ ಶರೀರ ಬಂದಾಗ ಪ್ರತಿ ಕ್ಷಣಕ್ಕೆ ಇದು ಮಾಡಿರಿ, ನಿನ್ನ ಅನುಗ್ರಹದಿಂದ ನನಗೆ ಈ ಮನುಷ್ಯ ಶರೀರ ಬಂದಿದೆ ಪರಮಾತ್ಮ, ನಿನ್ನ ಅನುಗ್ರಹದಿಂದ ನನ್ನ ಇಂದ್ರಿಯಗಳು ಚೆನ್ನಾಗಿವೆ ಪರಮಾತ್ಮ, ನಿನ್ನ ಅನುಗ್ರಹದಿಂದ ನನಗೆ ನಿನ್ನ ಸ್ಮರಣೆಯೂ ಬರ್ತಾ ಇದೆ ಪರಮಾತ್ಮ. ಇದನ್ನು ಮರೆಸಬೇಡ. ನಾನು ಸಾಮಾನ್ಯ ಜೀವ, ಅಹಂಕಾರ ಮಮಕಾರಗಳು ಎದ್ದೆದ್ದು ಬರ್ತಾ ಇರುತ್ತೆ.
ನೀನೇ ಅದನ್ನು ಇದು ಮಾಡು. ನಾವು ಪ್ರಯತ್ನ ಮಾಡಬೇಕು, ಪರಮಾತ್ಮ ಸಹಾಯ ಮಾಡ್ತಾನೆ. ಮಾಡಿ ಯಾವಾಗಲೂ ನಿನ್ನ ಸ್ಮರಣೆ ಒದಗುವಂತೆ ಮಾಡಪ್ಪ. ಅಹಂಕಾರ ಎಂಬಂಥ ಹಾವನ್ನು ಮೇಲೆ ಎಬ್ಬಿಸಬೇಡ. ಅದು ಯಾವಾಗಲೂ ಹೆಡೆ ತೆಕ್ಕೊಂಡೇ ಕೂತಿದೆ. ಯಾವಾಗ ಬೇಕೋ ಅವು ಬುಸ್ ಅನ್ನತ್ತದು. ಹಾಗೆ ಮಾಡಬೇಡ ಪರಮಾತ್ಮ. ಅಂತ ಹೇಳಿ ಆ ಪರಮಾತ್ಮನನ್ನು ಬೇಡ್ಕೋತಾ ಇರು. ಪರಮಾತ್ಮನ ಉಪಕಾರದ ಸ್ಮರಣೆಯನ್ನು ಮಾಡ್ತಾಯಿರು. ಸಕಲ ಜೀವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಸ್ಮರಣೆ ಮಾಡ್ತಾಯಿರು. ಜೀವರ ಕರ್ಮಕ್ಕನುಸಾರವಾಗಿ ಆಯಾ ದೇಹವನ್ನು ಕೊಡ್ತಾ ಇದ್ದಾನೆ. ನೋಡಿರಿ ಎಷ್ಟು ಉಪಕಾರ ಮಾಡ್ತಾಯಿದ್ದಾನೆ. ದೇಹ ಕೊಡುವುದಷ್ಟೇ ಅಲ್ಲ, ಆ ಜೀವ ಜೊತೆಗಿದ್ದು ಅವನಿಗೆ ಅವನ ಕರ್ಮದ ಫಲವನ್ನು ಉಣಿಸಿ ಅವನ ಮನೋರಥಗಳನ್ನ ಪೂರ್ತಿ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ನಮ್ಮಿಂದ ಏನೂ ಬಯಸದೆ ಅವನೊಬ್ಬನೇ ಹಾಗೆ ಮಾಡೋನು. ಉಳಿದವರೆಲ್ಲರೂ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಈಗ ಮಾಡಿದ್ರೆ ಅವನು ಏನು ಮಾಡ್ತಾನೆ, ಪಾಪ ಹಿಂದೆ ಮಾಡಿದ್ದಾನೇನೋ, ಮುಂದೆ ಮಾಡ್ತಾನೇನೋ, ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಸಹಾಯ ಮಾಡ್ತಾರೆ. ಆದರೆ ಪರಮಾತ್ಮ ಇದು ಯಾವುದೂ ಇಲ್ಲ. ಕರುಣಾ ಸಮುದ್ರನಾದಂತಹ ಪರಮಾತ್ಮ ಮಾನವ ಜನ್ಮವನ್ನು ಕೊಟ್ಟು ನಮ್ಮ ಜೊತೆಗೇ ಇದ್ದು ನಮ್ಮ ಎಲ್ಲ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ. ನೀನು ಒಂದೇ ಕೆಲಸ ಅವನ ಸ್ಮರಣೆ ಮಾಡೋದಷ್ಟೇ. ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡ್ತಾಯಿರು. ಅವನ ಮರೆಯಬೇಡ. ನೃಷತು ಎನಿಸುವ ಮನುಜರಳು ಸುರ ವೃಷಭ ಇಂದ್ರಿಯಗಳೊಳು ತತ್ತದ್ವಿಷಯಗಳ ಮುಂಜಿಸುತ್ತ ಹೋತಾ ಭಯನು ತಾನಾಗೆ. ವೃಷರಹಿತ ವೇದದೊಳು ಋತು ಸತು ಪೆಸರಿನಿಂದಲಿ ಕರೆಸುವ ಜಗತ್ ಪ್ರಸವಿತ ನಿರಂತರದಿ ಸಂತೈಸುವನು ಭಕುತರನು. ಹಂಸ ಶುಚಿಷತ್ ಅಂತ ಹೇಳಿ 18 ರೂಪಗಳಿವೆ. ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನು ದಿನದೇ. ಜಗನ್ನಾಥದಾಸರು ಪದ್ಯದಲ್ಲಿ ಹೇಳಿದ್ದಾರೆ, ಹಂಸ ಮೊದಲು 18 ರೂಪಗಳನ್ನ ತಿಳಿದುಕೊ. ಆ 18 ರೂಪದಲ್ಲಿ ಇಲ್ಲಿ 4 ರೂಪಗಳನ್ನು ಹೇಳ್ತಾ ಇದ್ದಾರೆ. ನೃಷತ್, ವರಸತ್, ಹೋತ, ಋತಸತ್. ಈ 4 ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯರಲ್ಲಿ ಇರ್ತಾನಾದ್ದರಿಂದ ಪರಮಾತ್ಮನಿಗೆ ನೃಷತ್ ಅಂತ ಹೆಸರು. ಉತ್ತಮರಾಗಿರುವಂಥ ಬ್ರಹ್ಮಾದಿ ದೇವತೆಗಳಲ್ಲಿ ಪರಮಾತ್ಮ ಋಷಭ ಅಂತನ್ನುವ ರೂಪದಿಂದಿದ್ದಾನೆ. ಇಂದ್ರಿಯಗಳಲ್ಲಿ ಹೋತಾ ನಾಮಕನಾಗಿದ್ದು ತಾನು ತನ್ನ ಸ್ವಾಕ್ಷರಸವನ್ನು ಸ್ವೀಕರಿಸಿ ನಮಗೆ ಅನುಭವಕ್ಕೆ ತರ್ತಾನಾದ್ದರಿಂದ ಅವನಿಗೆ ಹೋತಾ ಅಂತ ಹೆಸರು. ವೃಷರಹಿತ ಅಂತ ಇದ್ದಾರೆ. ಕಾಲತ್ರಯದಲ್ಲಿಯೂ ಅಬದ್ಧ ಸುಳ್ಳು ಇಲ್ಲದೇ ಇರುವಂತಹ ಸತ್ಯವಾದ ಜ್ಞಾನಪ್ರದವಾದಂತಹ ವೇದಗಳಲ್ಲಿ ಪರಮಾತ್ಮ ಋತಸತ್ ಎಂಬ ಹೆಸರಿನಿಂದಿದ್ದಾನೆ. ಗಾಯತ್ರಿ ಪ್ರತಿಪಾದ್ಯನಾಗಿರುವಂತಹ ಹಯವದನ ರೂಪಿ ಪರಮಾತ್ಮ ನಿತ್ಯ ಭಕ್ತರಲ್ಲಿದ್ದುಕೊಂಡು ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಪ್ರತಿ ಕ್ಷಣಕ್ಕೆ ಅವನ ಉಪಕಾರವನ್ನು ಸ್ಮರಣೆ ಮಾಡು. ಮನುಜರಲ್ಲಿ ನೃಷತು ಅಂತ ಅನ್ನುವ ಹೆಸರಿನಿಂದ ಇದ್ದಾನೆ. ವೃಷಭ ಅನ್ನುವುದು ಇಂದ್ರಿಯಗಳಲ್ಲಿದ್ದಾನೆ. ತತ್ತದ್ವಿಷಯಗಳ ಭುಂಜಿಸುತ್ತ ಕಣ್ಣಿನಿಂದ ನೋಡ್ತಾ ಇದ್ದೇನೆ, ಕಿವಿಯಿಂದ ಕೇಳ್ತಾ ಇದ್ದೇನೆ, ನಾಲಿಗೆಯಿಂದ ಮಾತಾಡ್ತೇನೆ, ಅನ್ನವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ, ನಡೀತಾ ಇದ್ದೇನೆ, ಕೂಡ್ತಾ ಇದ್ದೇನೆ. ಇದೆಲ್ಲ ಏನು ಅನುಭವಿಸ್ತಾ ಇದ್ದೇನೆ ಸುಖ, ಅದು ಪರಮಾತ್ಮ ತಾನು ಇಂದ್ರಿಯಗಳಲ್ಲಿ ಋಷಭ ಅನ್ನುವ ರೂಪದಿಂದ ಇದ್ದು ಮಾಡ್ತಾ ಇದ್ದಾನೆ. ನೀನೇ ಅದನ್ನು ನಿನ್ನಿಂದ ನೋಡ್ತಾ ಇದ್ದೇನೆ, ನಿನ್ನಿಂದ ನಡೀತಾ ಇದ್ದೇನೆ ಅಂತ ಹೇಳು. ತಾನಾಗಿ ಸ್ವತಂತ್ರನಾಗಿ ನಮ್ಮ ಯಾರ ಅಧೀನವೂ ಇಲ್ಲ. ನಮ್ಮ ಕರ್ಮ ನಮ್ಮ ಯೋಗ್ಯತೆಗನುಸಾರವಾಗಿ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ವೃಷರಹಿತ ನೋಡ್ರಿ, ವೇದದಲ್ಲಿ ಸುಳ್ಳು ಸೊಗಡು ಹೇಳದೇ ಇರುವಂತಹ ಸತ್ಯವಾಗಿರುವಂತಹ ಜ್ಞಾನಪ್ರದವಾಗಿರುವಂತಹ ವೇದದಲ್ಲಿ ಪರಮಾತ್ಮ ಋತುಸತ್ ಅನ್ನೋ ಹೆಸರಿನಿಂದ ಇದ್ದು ಜಗತ್ ಪ್ರಸವಿತ, ಇಡೀ ಜಗತ್ತನ್ನು ಸೃಷ್ಟಿಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಸೃಷ್ಟಿಕಾಲದಲ್ಲಿ ಮತ್ತೆ ಆ ಜಗತ್ತನ್ನು ತಂದು ಎಲ್ಲರಿಗೂ ಜನ್ಮವನ್ನು ಕೊಡ್ತಾನೆ. ನಿರಂತರದಿ ಸಂತೈಸುವನು ಭಕುತರನು.
ಭಕ್ತರನ್ನು ಒಂದು ಕ್ಷಣವೂ ಬಿಡದೆ ರಕ್ಷಣೆ ಮಾಡ್ತಾನೆ. ಒಂದು ಕ್ಷಣವೂ ಬಿಡದೆ, ಹೇಗೆ ತಾಯಿಯ ಸಣ್ಣ ಮಗುವನ್ನು ಎಲ್ಲರೂ ಹೋದ್ರೆ ಗಾಬರಿಯಾಗಿ ಮತ್ತೆ ಎಲ್ಲಿ ಹೋಯಿತು ಏನಾಯಿತು ಅಂತ ಹೇಳಿ ಮಾಡ್ತಾರೆ, ಹಾಗೆ ಭಕ್ತರನ್ನು ಪರಮಾತ್ಮ ನಿರಂತರದಿ ಯಾವಾಗಲೂ ರಕ್ಷಣೆ ಮಾಡ್ತಾನೆ. ನಿತ್ಯದಲ್ಲಿ ತನ್ನ ಭಕ್ತರಿಗೆ ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ಹೀಗೆ ಮಾಡಿದರೆ ತಪ್ಪು, ಹೀಗೆ ಮಾಡಿದರೆ ಸರಿ, ನೀನು ಈ ರೀತಿಯಾಗಿ ಮಾಡು, ಪರಮಾತ್ಮನ ಅನುಗ್ರಹವನ್ನು ಪಡಿ ಎಲ್ಲ ಹೇಳ್ತಾ ಇದ್ದಾನೆ ಪರಮಾತ್ಮ. ಹೇಗೆ ತಾಯಿ ತನ್ನ ಮಗುವಿಗೆ ಹೇಳ್ಕೊಡ್ತಾಳೆ, ಚೆಂದ ಊಟ ಮಾಡಬೇಕು, ನಿಂಗೆ ಶಕ್ತಿ ಬರುತ್ತೆ ಅಂತ ಊಟ ಮಾಡಿಸ್ತಾಳೆ. ಆಮೇಲೆ ಹೊರಗೆಲ್ಲ ಆಟಕ್ಕೆ ಹೋಗುವಾಗ ನೋಡ್ಕೊಂಡು ಆಟ ಆಡು, ಹಿಂಗೆ ಮಾಡು ಎಲ್ಲ ಹೇಳ್ತಾಳೆ. ಪ್ರತಿಯೊಂದು ಹೇಳ್ತಾಳೆ ಇಲ್ಲ ತಾಯಿ ಮಗುವಿಗೆ. ಅದೇ ರೀತಿಯಾಗಿ ಪರಮಾತ್ಮ ನಿನ್ನ ಜೊತೆಗೇ ಇದ್ದು, ನೀನು ಈ ವರ್ಣದಲ್ಲಿದ್ದಿ, ಈ ಆಶ್ರಮದಲ್ಲಿದ್ದಿ, ದೇಶಕಾಲಕ್ಕನುಸಾರವಾಗಿ ಕರ್ಮಗಳನ್ನು ಮಾಡು, ಅದನ್ನು ನನಗೆ ಭಕ್ತಿಯಿಂದ ಅರ್ಪಿಸು, ನಾನು ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಕೆಲಸ ಅಷ್ಟೇ, ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆಯನ್ನು ಮಾಡುತ್ತಾ, ಅವನು ಮಾಡಿದ ಉಪಕಾರವನ್ನು ಸ್ಮರಿಸುತ್ತಾ, ಪರಮಾತ್ಮ ನಿನ್ನಿಂದ ನಿನಗೆ ಇಷ್ಟೇ, ನಿನ್ನಿಂದ ನನಗೆ ಜನ್ಮ ಸಿಕ್ಕಿದೆ, ನಿನ್ನಿಂದ ನನಗೆಲ್ಲ ಸುಖ ಸಿಕ್ಕಿದೆ, ಇದು ನಿನಗೇ ಸಮರ್ಪಿತ ಅಂತ ಹೇಳಿ ಅದನ್ನು ಅವನಿಗೆ ಅರ್ಪಿಸು. ಅಬ್ಜ ಭವಪಿತ ಜಲರಾತ್ರಿಯೋಳಬ್ಜ ಗೋಜಾದ್ರಿದ ನೆಲೆಸಿ ಜಲ ದುಬ್ಬಳೆ ಪೀಯೂಷದಾವರೆ ಶ್ರೀ ಶಶಾಂಕರುಳು ಕಬ್ಬು ಕದಳಿ ಲತಾ ತೃಣದ್ರುಮ ಹಬ್ಬಗೆಯ ಮಾಡುತಿಹ ಗೋಜನು ಇಬ್ಬಗೆ ಪ್ರತೀಕ ಮಣಿಮೃಗ ಸುಜಿಪನದ್ರಿಜನು. ಜಲದಲ್ಲಿ ಅಬ್ಜ ಅನ್ನುವ ನಾಮದಿಂದ ಇದ್ದಾನೆ. ಅಬ್ಜ ಭವಪೀತ, ಜಲದಲ್ಲಿ ಉತ್ಪನ್ನವಾಗಿರುವಂತಹ ಶಂಖ, ಕಪ್ಪೆ ಚಿಪ್ಪುಗಳು, ಮುತ್ತು ಮೊದಲಾದ ಪದಾರ್ಥಗಳಲ್ಲಿ ಪರಮಾತ್ಮ ಅಬ್ಜ ಅನ್ನುವ ರೂಪದಿಂದ ಇದ್ದಾನೆ. ಗೋವುಗಳಲ್ಲಿ ಗೋಜ ಅನ್ನುವ ರೂಪದಿಂದ ಇದ್ದಾನೆ. ಪರ್ವತಗಳಲ್ಲಿ ಅದ್ರಿಜ ಅನ್ನುವ ರೂಪದಿಂದ ಇದ್ದಾನೆ. ನೋಡ್ರಿ, ಹುಲ್ಲು, ಕಬ್ಬು, ಬಾಳೆ ಎಲ್ಲ ಗಿಡಗಳನ್ನು ಬೆಳೆಸೋನು ಗೋಜ ಅನ್ನುವಂತಹ ಪರಮಾತ್ಮ. ಪರ್ವತದಿಂದ ಉತ್ಪತ್ತಿಯಲ್ಲಿ ಪರಮಾತ್ಮ, ಆ ನದಿಗಳಿವೆ, ಪರ್ವತದಿಂದ ಉತ್ಪತ್ತಿ ನದಿಗಳು, ನದಿಯಲ್ಲಿರುವಂತಹ ಮಣಿ, ಮುತ್ತು, ಮತ್ತು ಪರ್ವತಗಳಲ್ಲಿರುವಂತಹ ಹುಲಿ, ಕರಡಿ, ಸಿಂಹ, ಇಂತಹದ ಕ್ರೂರಪ್ರಶಗಳು ಪರ್ವತದಲ್ಲಿಯೇ ಅದ್ರಿಜ ಅಂತ ಅನಿಸಿಕೊಂಡು ಇವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಅವನ ಮಹಿಮೆ ನೋಡ್ರಿ ಎಷ್ಟಿದೆ. ಈ ರೀತಿಯಾಗಿ ಪರಮಾತ್ಮ ಸರ್ವತ್ರದಲ್ಲಿದ್ದು ತಾನೇ ಎಲ್ಲ ಸರ್ವವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ, ಸರ್ವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅಬ್ಜ ಭವ, ಕಮಲದಿಂದ, ಅಬ್ಜ ಅಂದರೆ ಕಮಲದಿಂದ ಹುಟ್ಟಿರುವಂತಹ ಬ್ರಹ್ಮದೇವರ ತಪಿತನಾಗಿರುವಂತಹ ಪರಮಾತ್ಮ ಜಲದಲ್ಲಿ ಅಬ್ಜನಾಮದಿಂದ, ಗೋವುಗಳಲ್ಲಿ ಗೋಜ ಅನ್ನುವ ರೂಪದಿಂದ, ಪರ್ವತಗಳಲ್ಲಿ ಅದ್ರಿಜ ಅನ್ನುವ ರೂಪದಿಂದ ನೆಲೆಸಿ ಎಲ್ಲ ಹುಲ್ಲು, ಕಬ್ಬು, ಕದಳಿ, ಲತಾ, ತೃಣ, ದ್ರುಮ ಎಲ್ಲವನ್ನು ಬೆಳೆಸುತ್ತಾ ಪರಮಾತ್ಮ ತಾನು ಅಲ್ಲಿ ಗೋಜ ಅನ್ನುವ ರೂಪದಿಂದ, ಈ ಪರ್ವತಗಳಲ್ಲಿ ಮಣಿ, ಮೃಗ ಇತ್ಯಾದಿಗಳಿವೆ, ಅಲ್ಲಿ ಅದ್ರಿಜ ಅನ್ನೋ ರೂಪದಿಂದ ಇಷ್ಟೆಲ್ಲ ಪರಮಾತ್ಮ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ನೀನೇನೂ ಮಾಡಬೇಕಾಗಿಲ್ಲ, ಅವನ ಸ್ಮರಣೆಯನ್ನು ಮಾಡು, ಎಲ್ಲ ನಿನ್ನಿಂದ ಪರಮಾತ್ಮ. ನಿನಗೆ ಸುಖ ಅನುಭವಿಸ್ಬೇಡ ಅಂತಲೂ ಹೇಳಿಲ್ಲ. ನಿನಗೇನು ಪರಮಾತ್ಮ ಕೊಟ್ಟಿದ್ದಾನೆ ಸುಖವನ್ನು ಅನುಭವಿಸು, ಅನುಭವಿಸುವಾಗ ಅವನ ಸ್ಮರಣೆಯನ್ನು ಮಾಡು, ಅಷ್ಟೇ ಹೇಳ್ತಾ ಇರೋದು ಪರಮಾತ್ಮ. ನೋಡ್ರಿ, ಕ್ರೂರ ಮೃಗಗಳನ್ನು ಅಲ್ಲಿಟ್ಟಿದ್ದಾನೆ, ಪರ್ವತಗಳಲ್ಲಿ, ಕಾಡಿನಲ್ಲಿಟ್ಟಿದ್ದಾನೆ. ಅವನು ಇಲ್ಲಿ ಊರಲ್ಲಿಟ್ಟರೆ ಏನು ಮಾಡ್ಬೇಕು ಹೇಳ್ರಿ? ಏನಾರು ಒಂದು ಹುಲಿ, ಸಿಂಹನೋ ಏನೋ ಆದಿತಪ್ಪಿ ಬಂದರೆ ಹಾರಾಟ ನಡೆಯುತ್ತೆ. ಅವುಗಳನ್ನು ಅವುಗಳ ಜಾಗದಲ್ಲಿಟ್ಟು ಅವುಗಳನ್ನು ರಕ್ಷಣೆ ಮಾಡಿ ಅವುಗಳಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಕಾಡಿನಲ್ಲಿ ಆ ಗಿಡಗಳನ್ನ ಬೆಳೆಸ್ತಾ ಇದ್ದಾನೆ. ಅದರಿಂದ ಏನಾಗ್ತಾ ಇದೆ ಅಂದರೆ ಮಳೆ ಬೆಳೆ ಎಲ್ಲ ಸರಿಯಾಗಿ ಬರುತ್ತೆ.
ಕ್ಲೈಮೇಟಿಗೆ ಅದು ಉಪಕಾರ. ಅದಕ್ಕೆ ಕಾಡುಗಳನ್ನು ಹಾಳು ಮಾಡಬೇಡ್ರಿ ಅಂತ ಯಾಕೆ ಹೇಳೋದು? ಮಳೆಗಳಿಗೋಸ್ಕರ. ಈಗ ಮನೆ ಮಾಡ್ತಾ ನಾವೆಲ್ಲ ಗಿಡಗಳನ್ನು ಕತ್ತರಿಸಿ ಹಾಕ್ತಾ ಇದ್ದೇವೆ. ಅದು ಬೇಡ ಅಂತ ಕಾಡುಗಳನ್ನು ಮಾಡಿದ್ದಾನೆ, ಬೆಟ್ಟಗಳನ್ನು ಮಾಡಿದ್ದಾನೆ. ಇದೆಲ್ಲ ಪರಮಾತ್ಮ ನಮ್ಮ ಉಪಕಾರಕ್ಕೋಸ್ಕರವೇ. ಅಲ್ಲಲ್ಲಿ ಒಂದು ಹೆಸರಿನಿಂದ ಅಲ್ಲಿದ್ದು, ಅದ್ರಿಜ ಅಂಥೇಳಿ ಪರ್ವತಗಳಲ್ಲಿದ್ದು, ಪ್ರಾಣಿಗಳಲ್ಲಿ ಗೋಜ ಅಂಥೇಳಿ ಹೆಸರಿನಿಂದ ಇದ್ದು, ಎಲ್ಲ ಪರಮಾತ್ಮ ತಾನೇ ಮಾಡ್ತಾಯಿದ್ದ. ನಿನ್ನ ಕೆಲಸ ಏನು? ಕೇವಲ ಅವನ ಉಪಕಾರವನ್ನು ಸ್ಮರಣೆ ಮಾಡುತ್ತಾ ಹರಿಕೊಟ್ಟ ಕಾಲಕ್ಕೆ ಏನು ಕೊಟ್ಟಿದ್ದ ಅನ್ನೋದನ್ನು ಅನುಭವಿಸು. ಅವನ ಸ್ಮರಣೆ ಮಾಡುತ್ತಾ ಅನುಭವಿಸು. ಶ್ರುತಿ ವಿನುತ ಸರ್ವತ್ರದಲ್ಲಿ ಭಾರತಿ ರಮಣನೊಳಗೆದ್ದು ತಾ ಶುಚಿ ಶತು ಎನಿಸಿ ಜಡಚೇತನರನು ಪವಿತ್ರ ಮಾಡುತಿಹ. ಅತುಳ ಮಹಿಮಾನಂತ ರೂಪಾಚ್ಯುತ ನೆನೆಸಿ ಚಿದ್ದೇಹದಳು ಪ್ರಾಕೃತ ಪುರುಷನಂದದಲ್ಲಿ ನಾನಾ ಚೇಷ್ಟೆಗಳ ಮಾಳ್ಪ. ಶ್ರುತಿ ವಿನುತ ಹಂಸ ಶುಚಿಷದ್ ಎಂದು ಉಪನಿಷತ್ ಪ್ರತಿಪಾದ್ಯನಾಗಿರುವಂತಹ ವೇದಗಳಿಂದ ಹೊರಗಿಸಿಕೊಳ್ಳುವನಾಗಿ, ಸರ್ವತ್ರದಲ್ಲಿ ಸರ್ವದೇಶ ಸರ್ವಕಾಲದಲ್ಲಿ ಯಾವಾಗಲೂ ಇದ್ದು, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದು, ಶುಚಿಷದ್ ಎನಿಸೆ ಶುಚಿಷದ್ ಅನ್ನುವ ರೂಪದಿಂದ ಇದ್ದು ಜಡಚೇತನರನ್ನು ಪವಿತ್ರ ಮಾಡುತ್ತೀಹ. ಅವನ ನಾಮ ನಮ್ಮನ್ನು ಪವಿತ್ರ ಮಾಡ್ತಾ ಇದೆ. ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ, ಸ್ನಾನ ಮಾಡುವಾಗ, ತಿನ್ನುವಾಗ, ಉಣ್ಣುವಾಗ ಪರಮಾತ್ಮನ ಸ್ಮರಣೆ ಮಾಡು. ಪವಿತ್ರ ಮಾಡ್ತಾ ಇದ್ದೇನೆ. ಸ್ನಾನ ಮಾಡುವಾಗ ಹೇಳ್ತೀವಿ, ಶರೀರ ಶುದ್ಧಾರ್ಥಂ ಅಂತಃಕರಣ ಶುದ್ಧಾರ್ಥಂ ಜ್ಞಾತಾಜ್ಞಾತ ದೋಷ ಪರಿಹಾರಾರ್ಥಂ ತುಳಸಿ ಅಶ್ವತ್ಥ ನಾರಾಯಣ ವಿಷ್ಣು ವೈಷ್ಣವ ಸನ್ನಿಹಿತೆ ಅಸ್ಮಿನ್ ಜಲಾಶಯ ಮಂಗಲ್ಯಮೂರ್ತಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಹೇಳು. ಅವನ ಪ್ರೀತಿಗೋಸ್ಕರ. ಆ ನೀರಿನಲ್ಲೂ ಅವನೇ ಇದ್ದಾನೆ. ಆ ನೀರು ಒಂದು ಜಡ, ನನ್ನ ಶರೀರ ಒಂದು ಜಡ. ಒಂದು ಜಡ ಇನ್ನೊಂದು ಜಡವನ್ನು ಪವಿತ್ರ ಮಾಡೋದಿಲ್ಲ, ಶುದ್ಧ ಮಾಡೋದಿಲ್ಲ. ಆ ನೀರಿನಲ್ಲಿರುವಂತಹ ಪರಮಾತ್ಮ, ನನ್ನಲ್ಲಿರುವಂತಹ ಪರಮಾತ್ಮ ಈ ಶರೀರವನ್ನು ಶುದ್ಧ ಮಾಡ್ತಾ ಇದ್ದಾನೆ. ಊಟ ಮಾಡುವಾಗ, ಅಡುಗೆ ಮಾಡುವಾಗ ಪರಮಾತ್ಮನ ಸ್ಮರಣೆ ಮಾಡು, ಪರಮಾತ್ಮೆಗೆ ನಿವೇದನೆ ಮಾಡು. ಊಟ ಮಾಡುವಾಗ ಪ್ರತಿ ತುತ್ತಿಗೆ ಅವನನ್ನು ನೆನೆಸು. ಎಂದೂ ಫುಡ್ ಪಾಯ್ಸನ್ ಆಗೋದಿಲ್ಲ, ಅಜೀರ್ಣ ಆಗೋದಿಲ್ಲ. ನೈವೇದ್ಯ ಮಾಡು ಉಣ್ಣವರಿಗೆ ಎಂದಾರು ಫುಡ್ ಪಾಯ್ಸನ್ ಆಗಿದೆ ನೋಡ್ರಿ? ಎಂದೂ ಆಗಿಲ್ಲ, ಆಗೋದೂ ಇಲ್ಲ. ಆದ್ದರಿಂದ ಪರಮಾತ್ಮ ಅಲ್ಲಿ ಶುಚಿಷತ್ ಅನ್ನುವ ರೂಪದಿಂದ ಇದ್ದು ಜಡವನ್ನೂ ಪವಿತ್ರ ಮಾಡ್ತಾನೆ, ಚೇತನರನ್ನೂ ಪವಿತ್ರ ಮಾಡ್ತಾ ಇದ್ದಾನೆ. ಅತ್ತುಳ ಮಹಿಮ, ಅನಂತ ಮಹಿಮನಾಗಿರುವಂತಹ ಪರಮಾತ್ಮ ರೂಪ, ಅನಂತ ರೂಪಗಳನ್ನು ಧರಿಸಿರುವಂಥ, ಅನಂತ ರೂಪಗಳನ್ನು ಧರಿಸಿದ್ದಾನೆ, ಅನಂತ ಮಹಿಮನಾಗಿದ್ದಾನೆ, ಜಡಚೇತನನ್ನು ಪವಿತ್ರ ಮಾಡ್ತಾ ಇದ್ದಾನೆ. ಅಂತಹ ಅಚ್ಯುತಿರಹಿತನಾಗಿರುವಂತಹ ಜೀವರ ಸ್ವರೂಪ ದೇಹದಲ್ಲಿ, ಹೊರಗಿನ ಸ್ಥೂಲ ದೇಹದಲ್ಲಿ ಇದ್ದು ಆ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡುತ್ತಾ ನಾನಾ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾನೆ. ನಾನಾ ಚೇಷ್ಟೆಗಳು, ನಾನಾ ವ್ಯಾಪಾರಗಳು ಮಾಡ್ತಾ ಇದ್ದಾನೆ ಪ್ರಾಕೃತ ಪುರುಷಾನಂದದಲ್ಲಿ. ನೋಡ್ರಿ, ಸಾಮಾನ್ಯ ಮನುಷ್ಯನಂತೆ ಅನಂತ ಮಹಿಮನಾಗಿರುವಂಥ ಪರಮಾತ್ಮ ಸರ್ವ ಜೀವರಲ್ಲಿದ್ದುಕೊಂಡು ಆಯಾ ಜೀವಿಗಳ ಯೋಗ್ಯತೆ ಅನಾದಿ ಕರ್ಮಕ್ಕನುಸಾರವಾಗಿ ಅವರಿಂದ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಈ ಮನುಷ್ಯರೇನು ತಿಳ್ಕೊತಾರೆ, ನಾನೇ ಮಾಡ್ತಾ ಇದ್ದೇನೆ, ನನ್ನಿಂದೇ ನಡೀತಾ ಇದೆ, ನಾನೇ ಇಲ್ಲ, ಬಿಡು, ನಿನ್ನಿಂದ ಏನೂ ಇಲ್ಲ, ಎಲ್ಲ ಅವನಿಂದ, ಪ್ರತಿ ಕ್ಷಣವೂ ಅವನಿಂದ. ನಿನ್ನ ಅಸ್ತಿತ್ವಕ್ಕೆ ಮೂಲ ಕಾರಣ ಅವನೇ ಇದ್ದಾನೆ, ನೀ ಏನು ಮಾಡ್ತಿ ತಡಿ. ಆದ್ದರಿಂದ ಇದನ್ನೇ ನಾನಾ ವ್ಯಾಪಾರಗಳನ್ನ ಪರಮಾತ್ಮ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಹೇಳಿ ಮಾಡಿಸ್ತಾ ಇದ್ದಾನೆ. ನಾನು ಮಾತಾಡ್ತಾ ಇದ್ದೇನೆ ಅವನ ಅನುಗ್ರಹದಿಂದ, ನೀವು ಕೇಳ್ತಾ ಇದ್ದೀರಿ ಅವನ ಅನುಗ್ರಹದಿಂದ, ನೋಡ್ತಾ ಇದ್ದೀರಿ ಅವನ ಅನುಗ್ರಹದಿಂದ, ಸರ್ವವೂ ಅವನ ಅನುಗ್ರಹದಿಂದಲೇ.
ಅದಕ್ಕೆ ದಾಸ ಹೇಳೋದು ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ. ಮನಸ್ಸಿಗೆ ಬೇಡ್ಕೊತಾರೆ, ಅವನನ್ನು ಬಿಟ್ಟು ಬೇರೆ ಏನನ್ನು ಮಾಡಬೇಡ. ಮನಸ್ಸೇ ಆ ಪರಮಾತ್ಮನ ಪ್ರತಿ ಕ್ಷಣಕ್ಕೆ ನೆನೆಸು. ಅವನೇ ನನ್ನಲ್ಲಿದ್ದುಕೊಂಡು ಸ್ವರೂಪ ಶರೀರದಲ್ಲಿ ತಾನಿದ್ದುಕೊಂಡು, ಅದರ ಮೇಲೆ ಲಿಂಗ ಶರೀರ, ಅದರ ಮೇಲೆ ಅನಿರುದ್ಧ, ಅದರ ಮೇಲೆ ಈ ಸ್ಥೂಲ ಶರೀರ, ಪ್ರತಿಯೊಂದರಲ್ಲಿ ತಾನೇ ಇದ್ದುಕೊಂಡು ಪ್ರತಿ ಕ್ಷಣಕ್ಕೆ ನನ್ನ ಜೊತೆಗಿದ್ದುಕೊಂಡು, ನಾ ಹೀಗೆ ಕೈ ಮಾಡ್ತಾ ಇದ್ದೀನಿ, ಈಗ ಮಾತಾಡ್ತಾ ಇದ್ದೀನಿ, ಎಲ್ಲ ಅವನು ನಿಂತು ಮಾಡಿಸ್ತಾ ಇದ್ದಾನೆ. ಅವನು ಇದರಿಂದ ಈ ಕೈಯಿಂದ ಹೊರಟೋದ್ರೆ ಕೈ ಇಲ್ಲೇ ಬಿತ್ತು, ಕೆಲಸ ಮಾಡೋದಿಲ್ಲ. ನಾಳೆಗೆ ಮಾತಾಡ್ತಾ ಇದೆ, ಅವನು ಮಾತಾಡ್ಸರೆ ಮಾತಾಡ್ತೀನಿ, ಇಲ್ಲದೇ ಹಾವು ಅಂತ ಅನ್ಕೊತ್ಕೊಡ್ಬೇಕಾಗತ್ತೆ ಅಷ್ಟೆ. ನೆನೆಸು ಅವನನ್ನು, ಏನು ಕೊಟ್ಟಿದ್ದಾನೆ ಅದಕ್ಕೆ ಅವನಿಗೆ ಸ್ಮರಣೆ ಮಾಡು. ನಿನ್ನಿಂದಪ್ಪ, ಈಗಂತೂ ಯಾರಿಗೂ ಏನೂ ಕಡಿಮೆ ಮಾಡಿಲ್ಲ ದೇವರು. ಉಣಬೇಡ ತಿನ್ನಬೇಡ ಅಂತ ಹೇಳಿಕತ್ತಿಲ್ಲ ಅವನು, ಅನುಭವಿಸಬೇಡ ಅಂತ. ಹರಿಕೊಟ್ಟ ಕಾಲಕ್ಕೆ ಅನುಭವಿಸು, ಆದರೆ ಅವನ ಸ್ಮರಣೆ ಮಾಡುತ್ತಾ, ಅವನನ್ನು ನೆನೆಸುತ್ತಾ ಅನುಭವಿಸು. ಜಡ ಚೇತನ ಸರ್ವತ್ರದಲ್ಲಿದ್ದು ಪರಮಾತ್ಮ ಅನಂತ ಮಹಿಮನಾಗಿರುವಂತಹ ಪರಮಾತ್ಮ ಪವಿತ್ರ ಮಾಡ್ತಾ ಇದ್ದಾನೆ ನಮ್ಮನ್ನು. ಅವನ ನಾಮ ನಮ್ಮನ್ನು ಪವಿತ್ರ ಮಾಡ್ತಾ ಇದೆ. ಶುಚಿ ಶತ್ ಅನ್ನುವ ರೂಪದಿಂದ ಇದ್ದು ನಮ್ಮನ್ನು ಪವಿತ್ರ ಮಾಡ್ತಾ ಇದ್ದಾನೆ. ಇದನ್ನು ನೆನಪಿಟ್ಕೋ ಅಂತ ಹೇಳ್ತಾ ಇದ್ದಾನೆ. ಅತಿಥಿ ಎನಿಸುವ ಅನ್ನಮಯ ಭಾರತಿ ರಮಣನೊಳು ಪ್ರಾಣಮಯ ಪ್ರಾಕೃತ ವಿಷಯ ಚಿಂತನೆಯ ಮಾಡಿಸುವನು ಮನೋಮಯನೋ, ಯತನ ವಿಜ್ಞಾನಮಯ ಬರಲದ ಜತನ ಮಾಡಿಸಿ ಆತ್ಮಜಾಯ ಸುತರ ಸಂಗತಿ ಸುಖವನೇವ ಆನಂದಮಯ ನೆನೆಸೆ. ಹಿಂದೆ ಬಂದಿದೆ ಭೋಜನ ರಸಭಾಗ ಸಂಧಿಯಲ್ಲಿ, ಅದನ್ನು ಹೇಳ್ತಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ, ಎಲ್ಲವನ್ನು ಪರಮಾತ್ಮ ತಾನೇ ಪಂಚರೂಪದಿಂದ ಇದ್ದು ಅತಿಥಿ ಎನಿಸುವ. ನೋಡಿ, ಸರ್ವ ಪ್ರಾಣಗಳಿಗೆ ಜೀವಾಧಾರಕನಾಗಿರುವಂತಹ ಅನಿರುದ್ಧ ನಾಮಕ ಪರಮಾತ್ಮನೇ ಅನ್ನಮಯನಾಗಿದ್ದಾನೆ. ಲೋಕವಿಲಕ್ಷಣವಾಗಿರುವಂತಹ ಪರಮಾತ್ಮ ಅತಿಥಿ ಅಂತನಿಸಿಕೊಂಡು ಅನ್ನಮಯನಾಗಿದ್ದಾನೆ ಪರಮಾತ್ಮ. ವಾಯುದೇವರಲ್ಲಿ ಪರಮಾತ್ಮ ಪ್ರಾಣಮಯ ರೂಪದಿಂದ ಇದ್ದಾನೆ. ಸರ್ವವನ್ನು ಅವನೇ ತಿಳಿತಾನಾದ್ದರಿಂದ ಅವನಿಗೆ ಮನೋಮಯ ಅಂತ ಹೆಸರು. ಧನ ಕನಕ ಭೂಮಿ ಪ್ರಾಕೃತ ವಿಷಯ ಎಲ್ಲ ಚಿಂತನೆಯನ್ನು ಅವನೇ ಮಾಡಿಸ್ತಾನೆ ಮನಸ್ಸಿನಲ್ಲಿದ್ದುಕೊಂಡು. ಅವರಿಗೆ ಅಷ್ಟು ದುಡ್ಡಿದೆ, ನನಗೆಷ್ಟು ದುಡ್ಡು ಬೇಕು, ನಾನಿವತ್ತು ಈ ಕೆಲಸ ಮಾಡಬೇಕು, ಇಷ್ಟು ದುಡ್ಡು ಕಳಿಸ್ಬೇಕು, ಇಷ್ಟೆಲ್ಲ ಮಾಡಬೇಕು, ಇದೆಲ್ಲ ಮಾಡಿಸೋನು ಅವನೇ ಮನಸ್ಸಿನಲ್ಲಿದ್ದುಕೊಂಡು. ಈ ಚಿಂತನೆಗಳು ಬರುವಾಗ ಜ್ಞಾನಸ್ವರೂಪನಾಗಿರುವಂತಹ ವಿಜ್ಞಾನಮಯನಾಗಿರುವಂತಹ ಪರಮಾತ್ಮ ಆ ವಿಷಯಗಳ ಆನಂದವನ್ನು, ಇಂದ್ರಿಯಗಳಿಗೆ ಆ ವಿಷಯದ ಆನಂದವನ್ನು ಕೊಟ್ಟು ಆ ಆನಂದವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ನಮಗೆ ಆನಂದ ರೂಪ. ಊಟ ಮಾಡುವಾಗ ಆನಂದವಾಗಿದೆ, ತುತ್ತು ತುತ್ತಿಗೆ ಪರಮಾತ್ಮನ ನೆನೆಸು. ಕಣ್ಣು ಒಳ್ಳೆಯ ದೃಶ್ಯ ನೋಡಿದ ಅದಕ್ಕೆ ಆನಂದ ಆಗ್ತಾ ಇದೆ, ಅದು ಪರಮಾತ್ಮನಿಂದ. ಕಿವಿಗೆ ಒಂದು ಒಳ್ಳೆಯ ವಿಷಯವನ್ನು ಕೇಳಿದ್ರೆ ಆನಂದ ಆಗ್ತಾ ಇದೆ, ಅದು ಪರಮಾತ್ಮನಿಂದ. ಈ ಆನಂದವನ್ನು ಕೊಡ್ತಾ ಇರೋನು ಅವನೇ. ಅದನ್ನು ಸ್ಮರಣೆ ಮಾಡು. ಹೀಗೆ ಅನುದಿನ ಚಿಂತಿಸಿದರೆ ವಿಷಯಾದಿಗಳಿಂದ ದೂರ ಮಾಡಿ, ದೇಹದಲ್ಲಿರುವಂತಹ ಅಹಂ ಮಮತೆಗಳನ್ನು ದೂರ ಮಾಡಿ ಪರಮಾತ್ಮ ನಿನಗೆ ಆನಂದವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಉಣಬೇಡ ತಿನ್ನಬೇಡ ಅಂತ ಏನೂ ಹೇಳಿಲ್ಲ ಪರಮಾತ್ಮ. ದೇವರು ಕೊಟ್ಟ ಕಾಲಕ್ಕೆ ಅನುಭವಿಸು, ಆದರೆ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಲಿ. ಅವನ ಸ್ಮರಣೆಯನ್ನು ಮಾಡುತ್ತಾ ಸುಖವನ್ನು ಅನುಭವಿಸು. ಅವನ ಸ್ಮರಣೆ ಮಾಡುತ್ತಾ ಏನು ಕೊಟ್ಟಿದ್ದಾನೆ, ಊಟ ಮಾಡಬೇಕಾದ್ರೆ ಒಳ್ಳೆಯ ಅಡುಗೆ ಊಟ ಕೊಟ್ಟಿದ್ದಾನೆ, ಅದು ಅವನ ಸ್ಮರಣೆ ಮಾಡು. ಒಳ್ಳೆ ದೃಶ್ಯ ನೋಡಿ ಕೊಡ್ತಾ ಇದ್ದಾನೆ, ಅವನ ಸ್ಮರಣೆ ಮಾಡು. ಈ ರೀತಿಯಾಗಿ ಮಾಡು, ಆಗ ಪರಮಾತ್ಮ ನಿನಗೆ ಸಂತೋಷವನ್ನು ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ.
ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯನಾಗಿರುವಂತಹ ಈ ಪಂಚರೂಪಿಯಾಗಿರುವಂತಹ ಪರಮಾತ್ಮ ನಿನಗೆ ಎಲ್ಲವನ್ನು ಮಾಡ್ತಾ ಇದ್ದಾನೆ ಅನ್ನುವುದನ್ನು ನೆನಪಿಟ್ಟುಕೊಂಡು ಆ ಸುಖವನ್ನು ಅನುಭವಿಸುತ್ತಾ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.